ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್ ಜಾಬಿನ ಸ್ಕ್ಯಾಮ್ ಭಾಳ ನಡೆಯತ್ತವ. ಜನ ಮನ್ಯಾಗ ಕುಂತ ಕೆಲಸ ಮಾಡ್ಬೋದಲ್ಲ ಅಂಥೇಳಿ ಇಂಥ ಸ್ಕ್ಯಾಮಿಗೆ ಸಿಕ್ಕೊಂಬಿಡ್ತಾರೆ. ಇಂಥದ ಒಂದು ಕೇಸ್ ಬೆಂಗಳೂರದಾಗಿರೋ ಸೌಮ್ಯ ಬಾನು ಅವ್ರ ಜೊತೆ ಆಗಿತ್ತು. ಅವ್ರಿಗೆ ಒಂದಿನ ಒಂದು ವರ್ಕ್ ಫ್ರಮ್ ಹೋಮಿಂದ ಅಪಾರ್ಚುನಿಟಿ ಸಿಕ್ತು. ಅವ್ರ ತಕ್ಷಣ ಅಪಾರ್ಚುನಿಟಿ ಗ್ರ್ಯಾಬ್ ಮಾಡ್ಕೊಂಡು ಆ ಆರ್ಗನೈಸೇಷನಿಗೆ ಕೆಲ್ಸಕ್ಕೆ ಸೇರ್ಕೊಂಡ್ರು. ಅವ್ರಿಗೆ ಒಂದು ಕಮಿಷನ್ ಬೇಸ್ಡಿಂದ ರೋಲ್ ಸಿಕ್ತು. ಒಂದೊಂದು ಸಣ್ಣ ಟಾಸ್ಕ್ ಕಂಪ್ಲೀಟ್ ಮಾಡಿದ ಮೇಲೆ ಅವ್ರ ಪೇಮೆಂಟ್ ಬರ್ತಿತ್ತು. ದಿನ ಅವ್ರು ಈ ಟಾಸ್ಕ್ ಕಂಪ್ಲೀಟ್ ಮಾಡಿ ಪೇಮೆಂಟ್ ತೊಗೋತಿದ್ರು. ಬಟ್ ಒಂದಿನ ಆ ಕಂಪ್ನಿದವ್ರು ಒಂದು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅವ್ರ ಕಣ್ಣು ಮುಂದಿಟ್ರು. 5 ಲಕ್ಷ ರೂಪಾಯಿ ಅವ್ರು ಡಿಪಾಸಿಟ್ ಮಾಡಿದ್ರೆ ಸ್ವಲ್ಪ ದಿನ ಆದಮೇಲೆ ಏನು ರಿಟರ್ನ್ 10 ಲ್ಯಾಕ್ ರುಪೀಸ್ ಅವ್ರ ಕೈಯಾಗ ಸಿಕ್ಕೈತೆ ಅಂಥೇಳಿ ಕ್ಲೇಮ್ ಮಾಡಿದ್ರು. ಸೌಮ್ಯ ಬಾನು ಅವ್ರು ದಿನ ಸಿಕ್ಕಂಗೆ ಇದು ಸಿಗ್ಬೋದಂಥೇಳಿ 5 ಲಕ್ಷ ರೂಪಾಯಿ ಡಿಪಾಸಿಟ್ ಮಾಡಿಬಿಟ್ರು. ಎಷ್ಟೋ ದಿನ ಆರ್ಗನೈಸೇಷನ್ ಇಲ್ಲ ಕಂಪ್ನಿ ಕಡೆ ಏನೂ ರೆಸ್ಪಾನ್ಸ್ ಸಿಗಲಿಲ್ಲ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಆ ಫ್ರಾಡ್ಸ್ಟರ್ಸ್ ಮತ್ತೆ ಬಂದು 3 ಲಕ್ಷ ರೂಪಾಯಿ ಕೇಳಿದ್ರು. ಈ ಸಲ ಸೌಮ್ಯ ಬಾನು ಅವ್ರು ಕೂಡಲೇ ಪೊಲೀಸ್ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರು. ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗ್ತ ಇವರೆಲ್ಲ ಒಂದು ಫೇಕ್ ಕಾಲ್ ಸೆಂಟರ್ ನಡ್ಸಾತಿದ್ರಂತ. ಅದು ಉತ್ತರ ಪ್ರದೇಶದಾಗ. ಅಲ್ಲಿಂದ ಆಪ್ರೇಟ್ ಮಾಡಿ ಬೆಂಗಳೂರು ಕಾರ್ಪೊರೇಟ್ ಎಂಪ್ಲಾಯೀಸಿಗೆಲ್ಲ ಇವ್ರು ಬುಟ್ಟಿಗೆ ಹಾಕೊಳ್ಳಾತಿದ್ರು. ವರ್ಕ್ ಫ್ರಮ್ ಹೋಮ್ ಕೆಲಸ ಕೊಡಿಸ್ತೇನೆ ಅಂಥೇಳಿ ಇವ್ರ ಜನದ ರೊಕ್ಕದ ಜೊತೆ ಆಟ ಆಡತ್ತಿದ್ರು. ಎಷ್ಟೋ ಜನ ಈ ಸ್ಕ್ಯಾಮ್ಲಿಂತ್ರ ತಮ್ಮ ರೊಕ್ಕ ಕಳ್ಕೊಂಡಾರ. ನೀವು ಮನ್ಯಾಗ ಕುಂತ ಇಂಥ ಕೆಲಸ ಸಿಕ್ತೈತೆ ಅಂಥೇಳಿ ಬೇರೆಯವ್ರಿಗೆ ರೊಕ್ಕ ಬಿಚ್ಚಾಕ್ ಹೋಗ್ಬೇಡ್ರಿ. ಯಾಕಂದ್ರೆ ಕಂಪ್ನೀಸ್ ದುಡಿಯಾಕೆ ರೊಕ್ಕ ಕೊಡ್ತಾರೆ, ರೊಕ್ಕ ಕೇಳಿ ನಿಮ್ಮ ಜಾಬ್ ಕೊಡಂಗಿಲ್ಲ. ಇಂಥ ಸ್ಕ್ಯಾಮ್ಲಿಂತ್ರ ದೂರ ಇರ್ರಿ. ನಿಮ್ದು ಮತ್ತು ನಿಮ್ಮ ಫ್ಯಾಮ್ಲಿ ಜೀವನ ಸೇಫ್.